ಬಾಸ್ ಅಭಿಮಾನಿಗಳು ಏನ್ರಿ ಬರೀ ಪರಪ್ಪನ ಅಗ್ರಹಾರದಲ್ಲಿ ಬಾಸ್ ಹಂಗಿದ್ದಾರೆ ಹಿಂಗಿದ್ದಾರೆ ಅಂತ ಸುದ್ದಿ ಕೊಡ್ತೀರಿ. ಈಗ ಹೇಳ್ರಿ ನಮ್ಮ ಡೆವಿಲ್ ಸಿನಿಮಾ ಬಗ್ಗೆ ಏನ್ ಅಪ್ಡೇಟ್ ಅಂತ ನೀವು ಪ್ರಶ್ನೆ ಮಾಡ್ತಾ ಇದ್ರೆ ಖಂಡಿತ ಹೌದು, ನಿಮ್ಮ ಬಾಸ್ ಜೈಲಲ್ಲಿ ಇದ್ದಾರೆ. ಬಟ್ ಅವ್ರು ಇಲ್ದೇನೆ ನೋಡಿ ಡೆವಿಲ್ ಸಿನಿಮಾದ ಟ್ರೈಲರ್ ರಿಲೀಸ್ಗೆ ಅದ್ಧೂರಿ ಸಿದ್ಧತೆಗಳಾಗ್ತಾ ಇದೆ ಅಂತೆ ರಾಜ್ಯದಾದ್ಯಂತ. ಆದ್ರೆ ದರ್ಶನ್ಗೆ ಪಾಪ ನಿದ್ದೆನೂ ಬರ್ತಿಲ್ಲ, ಊಟನೂ ಸೇರ್ತಿಲ್ಲ. ಅವ್ರದೇ ಸಿನಿಮಾ ಟ್ರೈಲರ್ ಇವತ್ತು ರಿಲೀಸ್ ಆಗ್ತಾ ಇದೆ, ಅವರೇ ಇಲ್ವಲ್ಲ. ರಾತ್ರಿ ಇಡೀ ಜೈಲಲ್ಲಿ ಕಣ್ಣೀರ್ ಹಾಕಿದ್ದಾರಂತೆ ದರ್ಶನ್ ಇಲ್ಲದೆ ಇವತ್ತು ಡೆವಿಲ್ ಟ್ರೈಲರ್ ರಿಲೀಸ್ ಆಗ್ತಾ ಇದೆ. ರಾಜ್ಯದಾದ್ಯಂತ ಅಭಿಮಾನಿಗಳು ಕಾಯ್ತಿದ್ದಾರೆ. ಸೆಂಟ್ರಲ್ ಜೈಲಲ್ಲಿ ರಾತ್ರಿ ಇಡೀ ನಿದ್ದೆ ಮಾಡಿಲ್ವಂತೆ ದಾಸ. ಟ್ರೈಲರ್ ರಿಲೀಸ್ಗೆ ಹೋಗೋಕ್ಕಾಗದೆ ಜೈಲಲ್ಲಿ ಚಡಪಡಿಸ್ತಿದ್ದಾರೆ. ನಿದ್ರೆ ಮಾಡದೆ ಬ್ಯಾರೆಕ್ನಲ್ಲಿ ಚಿಂತೆಗೀಡಾಕಿದ್ದಾರಂತೆ. ಚಿಂತೆ ಮಾಡ್ತಾ ಕೂತ್ಕೊಂಡಿದ್ದಾರೆ ದಾಸ. ರಾತ್ರಿ ಜೈಲು ಸಿಬ್ಬಂದಿ ಕೊಟ್ಟ ಊಟವನ್ನೇ ಮಾಡ್ಲಿಲ್ವಂತೆ ದರ್ಶನ್. ಬೇಡ ನನಗೆ ಊಟ ಅಂದ್ರಂತೆ. ಬೆಳಗ್ಗೆ ಎದ್ದು ದೇವರ ದರ್ಶನ ಮಾಡ್ಕೊಂಡಿದ್ದಾರೆ, ದೇವರಿಗೊಂದು ನಮಸ್ಕಾರ ಮಾಡಿದ್ದಾರೆ. ಕೆಲ ಹೊತ್ತು ಬ್ಯಾರೆಕ್ನಲ್ಲೇ ವಾಕಿಂಗ್ ಮಾಡಿದ್ದಾರಂತೆ ದರ್ಶನ್. ನ್ಯೂಸ್ ಪೇಪರ್ ನಲ್ಲೇ ಡೆವಿಲ್ ಟ್ರೈಲರ್ ರಿಲೀಸ್ ಸುದ್ದಿ ನೋಡಿ ಕಣ್ಣೀರ್ ಹಾಕಿದ್ದಾರೆ, ಭಾವುಕರಾಗಿದ್ದಾರೆ. ಸಹ ಬಂದಿಗಳ ಜೊತೆ ಕೂಡ ಮಾತಾಡಿಲ್ವಂತೆ, ಸೈಲೆಂಟ್ ಆಗಿದ್ದಾರೆ, ಮೌನಕ್ಷರನಾಗಿದ್ದಾರೆ. ಯಾಕಂದ್ರೆ ಮಾತೇ ಇಲ್ಲ. ತಮ್ಮದೇ ಸಿನಿಮಾ ಅಷ್ಟು ಕಷ್ಟಪಟ್ಟು ಅಷ್ಟು ದಿನಗಳ ಕಾಲ ಶ್ರಮಪಟ್ಟು ಆಕ್ಟ್ ಮಾಡಿರುವಂತಹ ಸಿನಿಮಾ, ಒಬ್ಬ ನಾಯಕ ನಟನಿಲ್ಲದೆ ಆ ಸಿನಿಮಾದ ಪ್ರಚಾರಗಳಾಗ್ತಾ ಇದೆ, ಸಿನಿಮಾದ ಟ್ರೈಲರ್ ರಿಲೀಸ್ ಆಗ್ತಾ ಇದೆ. ಇನ್ನೇನು ಡಿಸೆಂಬರ್ 11ಕ್ಕೆ ಸಿನಿಮಾ ಕೂಡ ರಿಲೀಸ್ ಆಗಿದೆ. ಆದ್ರೆ ಇದರಲ್ಲೇ ಆಕ್ಟ್ ಮಾಡಿರುವಂತ ನಾಯಕ ನಟ ಡಿ ಬಾಸ್ ದರ್ಶನ್ ಜೈಲಲ್ಲಿ ಮುದ್ದೆ ಮುರಿಬೇಕಾದಂತಹ ಪರಿಸ್ಥಿತಿ. ಜೈಲಲ್ಲಿ ಕೂತ್ಕೊಂಡಿರ್ತಾರೆ, ಈ ಕಡೆ ಸಿನಿಮಾದ ಸೆಲೆಬ್ರೇಷನ್. ಯಾವ ಖುಷಿ ಇರುತ್ತೆ ಹೇಳಿ? ಖಂಡಿತ ಖುಷಿ ಇರಲ್ಲ. ನಿದ್ದೆ ಮಾಡಿಲ್ಲ, ಊಟ ಮಾಡಿಲ್ಲ, ಅದೇ ಟೆನ್ಷನ್ ಅಲ್ಲಿ ಇದ್ದಾರಂತೆ. ಬಟ್ ಸಿನಿಮಾಗೆ ಒಳ್ಳೇದಾಗ್ಲಿ ಅನ್ನೋ ರೀತಿಯಲ್ಲಿ ಬೆಳಗ್ಗೆ ಎದ್ದು ದೇವರ ದರ್ಶನ ಮಾಡ್ಕೊಂಡಿದ್ದಾರಂತೆ ಜೈಲಲ್ಲೇ. ಇವತ್ತು ರಾಜ್ಯದಾದ್ಯಂತ ಡಿ ಬಾಸ್ ಅಭಿಮಾನಿಗಳು ಕಾತರದಿಂದ ಕಾಯ್ತಿದ್ದಾರೆ. ಟ್ರೈಲರ್ ರಿಲೀಸ್ ಆಗ್ತಾ ಇದೆ ಅನ್ನೋ ಕಾರಣಕ್ಕೆ. ಅದರ ಜೊತೆಗೆ ಅಭಿಮಾನಿಗಳ ಒತ್ತಡ ಇತ್ತಂತೆ. ಡಿಸೆಂಬರ್ 11ಕ್ಕೆ ಫಸ್ಟ್ ಶೋ ಇದೆಯಲ್ಲ, ಅದು 6:30ಕ್ಕೆ ಪ್ರಾರಂಭ ಆಗಬೇಕು ಅಂತ. ಆ ಒತ್ತಡಕ್ಕೆ ಮಣಿದು ಚಿತ್ರತಂಡ ಕೂಡ ಡಿಸೆಂಬರ್ 11ಕ್ಕೆ ಬೆಳಗ್ಗೆ 6:00ವರೆಗೆ ಫಸ್ಟ್ ಶೋ ರಿಲೀಸ್ ಮಾಡುವಂತಹ ಸಿದ್ಧತೆಗಳನ್ನ ಮಾಡ್ಕೊಳ್ತಿದ್ದಾರೆ. ಬಟ್ ಎನಿವೇ, ದರ್ಶನ್ ಅವ್ರು ಇಲ್ಲದೆ ಇದೆಲ್ಲ ನೋಡ್ಬೇಕಲ್ಲ ಅಭಿಮಾನಿಗಳು. ಪಾಪ ಅಭಿಮಾನಿಗಳಿಗೂ ಬೇಸರ ಇದ್ದೇ ಇರುತ್ತೆ. ನಾನು ಬರ್ತಿದ್ದೀನಿ ಚಿನ್ನ.